ನಾವು ದಿನ ಮಾಡ್ತೀವಿ ಅಲ್ವಾ. ಸೊ ಬೆಳಗ್ಗೆ ತಿಂಡಿ ಮಾಡಿರ್ತೀನಿ, ಮಧ್ಯಾಹ್ನ ಊಟ ಮಾಡಿರ್ತೀನಿ, ಸಂಜೆ ನಾನು ಸ್ಟುಡಿಯೋಗೆ ಹೋಗಿರ್ತೀನಿ. ಸ್ಟುಡಿಯೋದಲ್ಲಿ ಕೇಳ್ತಾರೆ, ನೀವೇನು ತಿಂಡಿ ತಿಂದ್ರಿ ಮೇಡಮ್, ಇವತ್ತು ಏನು ಮಾಡಿದ್ರಿ ಅಂತ. ಒಂದು 2 ಸೆಕೆಂಡ್ಸ್ ನಾನು ಯೋಚನೆ ಮಾಡ್ತೀನಿ, ತಕ್ಷಣ ಹೇಳೋದಕ್ಕೆ ನಂಗೆ ಮರ್ತೋಗ್ಬಿಟ್ಟಿರುತ್ತೆ. ಈ ಥರ ನಿಮಗೂ ಆಗಿದೆಯಾ? ತಿಂಡಿ ವಿಷಯ ಆಯ್ತೇನೋ ಬಿಡಿ. ಸೊ ನಾವು ಒಂದು ವಾರದಲ್ಲೆಲ್ಲ ಎಷ್ಟು ಮಾತಾಡಿರ್ತೀವಿ, ಎಷ್ಟು ಜನರ ಹತ್ರ ಬೆರೆದಿರ್ತೀವಿ, ಎಷ್ಟು ಜನ ಹತ್ರ ಮಾತಾಡ್ತಿರ್ತೀವಿ. ಅಂದರೆ ನಾವು ಯಾರ ಹತ್ರ ಏನು ಮಾತಾಡಿದ್ವಿ ಅನ್ನೋದು ನಮಗೆ ನೆನಪಿರುತ್ತಾ? ಕೆಲವೊಬ್ರಿಗೆ ನೆನಪಿರ್ಬೋದೇನೋ, ಇನ್ನು ಕೆಲವೊಬ್ರಿಗೆ ಮರ್ತೋಗಿರ್ಬೋದೇನೋ. ಹಾಗೆ ಒಂದು ವಾರ, ಒಂದು 15 ದಿನ, ಒಂದು ತಿಂಗಳು, ಒಂದು 2 ತಿಂಗಳು, ಒಂದು 3 ತಿಂಗಳು, ಒಂದು 6 ತಿಂಗಳು, ಹೀಗೆ ಹಿಂದೆ ಹೋಗ್ತಾ ಹೋಗಿ ನೀವು ಆಡಿರೋ ಎಷ್ಟು ಮಾತು ನಿಮಗೆ ನೆನಪಿದೆ ಅಂತ ಒಂದ್ಸಲ ಮೆಲ್ಕು ಹಾಕಿ ನೋಡಿ. ನಾವು ಆಡಿದ ಮಾತು ಕಾಲದ ಕ್ರಮೇಣ ಮರೆಯಾಗ್ತಾ ಹೋಗುತ್ತೆ. ಅದೇ ನಮ್ಮ ಗುರುಗಳು, ಸಂತರು ಹೇಳಿದ ಮಾತುಗಳು ಇಂದು 1000 ವರ್ಷಗಳ ಕಾಲ ಆದ್ರೂ ಕೂಡ ಅದು ಸುವಾಸನೆ ಬೀರ್ತಾನೆ ಇರುತ್ತೆ. ಗೀತೆ ಹೇಗಿರುತ್ತೆ? ಮಧುರವಾಗಿರುತ್ತೆ, ಕೇಳಬೇಕು ಅಂತ ಅನಿಸುತ್ತೆ. ಹಾಗೆ ನಮ್ಮ ವ್ಯಾಸರು ಹಾಡಿದ ಸುಂದರವಾದ ಗೀತೆಯೂ ಕೂಡ ಹಾಗೇನೆ ಇಂದು ಕೂಡ ಅಜರ ಅಮರವಾಗಿ ಇದೆ. ಅದನ್ನು ನಾವು ಮನದಲ್ಲಿ ಇಟ್ಕೊಂಡು ನಾವು ಹೇಗೆ ಬದುಕೋದು ಅಂತ ಕಲಿಬೇಕು. ನಾವು ದೊಡ್ಡವ್ರ ಹತ್ರ ಆಶೀರ್ವಾದ ತಗೋಬೇಕಾದ್ರೆ ಹಿರಿಯರು ನಮ್ಗೆ ಆಶೀರ್ವಾದ ಮಾಡಿರ್ತಾರೆ, ನೀವು 100 ವರ್ಷ ಚೆನ್ನಾಗಿ ಬಾಳಿ ಬದುಕಿ ಅಂತ. ಹಾಗಿದ್ರೆ 100 ವರ್ಷ ಹೇಗೆ ಬದುಕಬೇಕು? 100 ವರ್ಷ ಏನೋ ಬದುಕಬೇಕು ಸರಿ, ಆದರೆ ಹೇಗೆ ಬದುಕಬೇಕು? ಅಳುತ್ತಾ ಬದುಕಬೇಕಾ? ಅಯ್ಯೋ ನನ್ನ ಲೈಫಲ್ಲಿ ಹಿಂಗಾಗೋಯ್ತಲ್ಲಪ್ಪ, ಎಲ್ಲ ಕಷ್ಟ ನನ್ನ ಲೈಫಲ್ಲೇ ಇದೆ ಇಲ್ಲಪ್ಪ ಅಂತ ಈ ಥರ ಅಳ್ತಾ ಬದುಕಬೇಕಾ? ಅಥವಾ ಬೇರೆಯವ್ರಿಗೆ ಬೈತಾ ಬದುಕಬೇಕಾ? ಎಲ್ಲ ನಿನ್ನಿಂದನೇ ಆಗಿ, ನಿನ್ನಿಂದನೇ ನನ್ನ ಲೈಫ್ ಹಿಂಗಾಗಿದ್ದು ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಬೈತಾ ಬದುಕಬೇಕಾ? ಹೇಗೆ ಬದುಕಬೇಕು? ಬದುಕಿದ್ರೆ ಹಕ್ಕಿ ಥರ ಬದುಕಬೇಕು ನೋಡಿ. ಹಕ್ಕಿ 2 ಕಾಳು ತಿನ್ನತ್ತೆ, ಪುರ್ರಂತ ಹಾರತ್ತೆ, ಹಾಡುತ್ತೆ, ಇಷ್ಟು ಖುಷಿಯಾಗಿರುತ್ತಲ್ವಾ ಹಕ್ಕಿ. ಹಾಗಿದ್ರೆ ಹಕ್ಕಿಗೇನು ಕಷ್ಟ ಇಲ್ವಾ? ನಮಗಿರೋ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಹಕ್ಕಿಗೂ ಇರುತ್ತೆ, ಆದರೂ ಅದು ಎಷ್ಟು ಖುಷಿಯಾಗಿರುತ್ತೆ. ಹಕ್ಕಿ 2 ಕಾಳು ತಿನ್ನುತ್ತೆ, ಖುಷಿಯಾಗಿರುತ್ತೆ. ನಮಗೆ ತಿನ್ನೋದಕ್ಕೆ 1 ವೆರೈಟಿನ 2 ವೆರೈಟಿ, ಸಾವಿರಾರು ವೆರೈಟೀಸ್ ಇದೆ, ಆದ್ರೂ ನಾವು ತೃಪ್ತಿಯಾಗಿಲ್ಲ. ಹಕ್ಕಿಗೂ ಅದೇ ಬೇಸಿಗೆಗಾಲ, ಅದೇ ಮಳೆಗಾಲ, ಅದೇ ಚಳಿಗಾಲ, ಆದರೂ ಅದು ಎಷ್ಟು ತೃಪ್ತಿಯಾಗಿ ಸಂತೋಷವಾಗಿ ಹಾಡ್ತಾ ಇರುತ್ತೆ. ನಾವು ಬೇಸಿಗೆ ಜಾಸ್ತಿ ಆದರೆ, ಸೆಕೆ ಜಾಸ್ತಿ ಆದರೆ ಬೈತೀವಿ, ಗಾಳಿ ಜಾಸ್ತಿ ಆದರೆ ಬೈತೀವಿ, ಮಳೆನೋ ಇದ್ರೂ ಬೈತೀವಿ, ಇಲ್ಲ ಅಂದ್ರೂ ಬೈತೀವಿ. ನಾವು ಯಾವುದ್ರಲ್ಲೂ ತೃಪ್ತಿನೇ ಪಡ್ತಾ ಇಲ್ಲ. ಹಾಗಾದ್ರೆ ನಾವು ಖುಷಿಯಾಗಿರೋಕೆ ಹೇಗೆ ಸಾಧ್ಯ? ನಾವು ಅವುಗಳ ಥರ ಸಂತೋಷವಾಗಿ ಬಾಳಿ ಬದುಕಬೇಕು, ಇರೋದ್ರಲ್ಲಿ ತೃಪ್ತಿಯನ್ನು ಪಡಬೇಕು. ಪ್ರಶ್ನೆ ನಾವು ಹೇಗೆ ಬದುಕಬೇಕು ಅನ್ನೋದು ಹಾಗಿದ್ರೆ ರಾಗ ದ್ವೇಷಗಳ ಹೋರಾಟವನ್ನು ನಿಲ್ಲಿಸಬೇಕು. ಒಬ್ರು ಮೇಲೆ ಹೋಗ್ತಾ ಇದ್ರೆ ಇನ್ನೊಬ್ರು ಕೆಳಗೆ ಕಾಲು ಎಳಿತಾ ಇರ್ತಾರೆ, ಕೆಲವೊಬ್ರು ದೀಪ ಹಚ್ಚಿ ಬೆಳಗ್ತಾ ಇದ್ರೆ ಇನ್ನೊಬ್ರು ಆರಿಸಲು ಮುಂದಾಗ್ತಾರೆ. ಹೌದು, ಜೀವನ ಕಷ್ಟ ಇದೆ, ಸಾಕು ಅನ್ಸಿದೆ, ಬೇಜಾರಾಗಿದೆ, ರಾಗ ದ್ವೇಷದಿಂದ ತುಂಬೋಗಿದೆ, ಆದ್ರೂ ನಾನು ಹಕ್ಕಿಯಾಗಿ ಬದುಕಬೇಕು ಅನ್ನೋ ಛಲ ಇರಬೇಕು. ಗುರುಗಳು ಹೇಳಿದ ಮಾತುಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಬದುಕಬೇಕು. ಮಾತು ಅಮೃತ ಇದ್ದ ಹಾಗೆ, ಮಾತು ಜ್ಯೋತಿರ್ಲಿಂಗವಿದ್ದ ಹಾಗೆ. ಎಲ್ಲಿ ಜ್ಯೋತಿ ಇರತ್ತೆ ಅಲ್ಲಿ ಕತ್ತಲಿರಲ್ಲ. ಜ್ಯೋತಿ ನಮ್ಮ ಸಾಧನೆಯನ್ಗೆ ದಾರಿಯನ್ನು ತೋರಿಸುತ್ತೆ. ಗುರುಗಳು ಹೇಳಿದ ಮಾತುಗಳು ಅಮೃತವಾಣಿ ಇದ್ದಾಗೆ, ಅದನ್ನು ನೆನಪಿಸಿಕೊಂಡು ಬದುಕಬೇಕು. ಜಗತ್ತು ಸುಂದರವಾದ ರಚನೆ. ಹೇಗೆ ಬದುಕಬೇಕು? ಚಂದವಾಗಿ ಬದುಕಬೇಕು. ಬದುಕಿದ್ರೆ ಚಂದವಾಗಿ ಬದುಕಬೇಕು. ನುಡಿದ್ರೂ ಚೆನ್ನಾಗಿರ್ಬೇಕು, ನಡೆದ್ರೂ ಚೆನ್ನಾಗಿರ್ಬೇಕು, ಕೇಳೋದಕ್ಕೂ ಚೆನ್ನಾಗಿರ್ಬೇಕು, ಅದನ್ನ ನೋಡೋದಕ್ಕೂ ಚೆನ್ನಾಗಿರ್ಬೇಕು. ಸೊ ನಮ್ಮಲ್ಲಿ ಏನಿದೆ ಅದನ್ನು ಒಳ್ಳೆ ನಾವು ಚೆನ್ನಾಗಿ ಬದುಕಬೇಕು. ನಮ್ಮ ಹತ್ರ ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ, ನನ್ನ ಹತ್ರ ಇದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಚಂದವಾಗಿ ಬದುಕೋದು ಇಂಪಾರ್ಟೆಂಟು. ಹಾಗಿದ್ರೆ ಚಂದವಾಗಿ ಹೇಗೆ ಮಾಡೋದು? ನಾವು ಯಾವಾಗ ನಮ್ಮ ಜೀವನಕ್ಕೆ ಉತ್ಸಾಹವನ್ನು ತುಂಬ್ತೀವಿ ಅದು ಚಂದ ಆಗೇ ಆಗತ್ತೆ. ಮನಸ್ಸು ಶಾಂತವಾಗಿರಬೇಕು, ಬಂಧನಗಳಿಂದ ಮುಕ್ತವಾಗಿರಬೇಕು, ಜ್ಞಾನದ ಬೆಳಕು ತುಂಬಿರಬೇಕು, ಬದುಕಿನಲ್ಲಿ ಉತ್ಸಾಹ ತುಂಬಿರಬೇಕು, ಬದುಕು ಸುಂದರವಾಗಿ ಬದುಕು. ಇದ್ಯಾವುದು ನಮಗೆ ಹೊಸದಲ್ಲ, ಇದನ್ನೆಲ್ಲ ನಾವು ಆಲ್ರೆಡಿ ಕೇಳಿರೋದು. ಅದನ್ನು ನಾವು ನಮ್ಮ ಲೈಫಲ್ಲಿ ಹೇಗೆ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಇಂಪಾರ್ಟೆಂಟ್. ನಮ್ಮ ವ್ಯಾಸರು, ಸಂತರು, ಮಹಾತ್ಮರು ಹೇಳಿದ ಈ ಜೀವನದ ಕಲೆಯ ಪಾಠವನ್ನು ಮೆಲುಕು ಹಾಕ್ತಾ ನಮ್ಮ ಜೀವನವನ್ನು ನಾವು ಸುಂದರವಾಗಿ ಬದುಕೋಣ, ಚಂದವಾಗಿ ಬದುಕೋಣ ಅಂತ ಹೇಳ್ತಾ ನಾನು ನಿಮ್ಮ ಲೈಫ್ ಆರ್ಟ್ ಕೋಚ್ ಸೌಮ್ಯ, ಅದ್ರಿತಾ ಕುಟೀರದಿಂದ ಹೋಗ್ಬಿಟ್ಟು ಬರ್ತೀನಿ. ನಮಸ್ಕಾರ.